ನಮ್ಮ ಜನರಿಗೆ ಅಂತ ಬೆನ್ನು ಹತ್ತೋರಿದ್ದಾರೆ, ಮೋದಿಯವರಿಗೆ ಪ್ಲಸ್ ಯೋಗಿ ಅವರಿಗೆ. ಇದು ಸಾಣದಲ್ರಿ. ಯಾಕಂತಂದ್ರೆ ಗ್ಯಾರಂಟಿ ಕೊಡೋ ವಿಷಯ ಬಂತಂದ್ರೆ ಮೋದಿಯವರು ಏನಾಗ್ತದೆ ಖುಬ್ ಜಾಗ್ತಾ ಆಗ್ತಾ ಹೋಗ್ತಾರೆ. ಅಥವಾ ಕಾರ್ಪೊರೇಟ್ ಪರವಾಗಿ ತಮ್ಮ ಪಾರ್ಟಿ ಫಂಡ್ ಸಲುವಾಗಿ ಅವ್ರು ಕಾರ್ಪೊರೇಟ್ನ ಬಿಟ್ಟು ಕೊಡುವಂಥ ಸ್ಥಿತಿಯೊಳಗೆ ಇಲ್ಲಿ ಬಂತು. ಆದರೆ ಈಗ ಆಲ್ರೆಡಿ ಚುನಾವಣೆಯಲ್ಲಿ ಅದು ಹಿಂದಿನ ಕಳೆದ 3-4 ವರ್ಷಗಳಿಂದ 2-3 ವರ್ಷಗಳಿಂದ ನಮ್ಮ ರಾಹುಲ್ ಗಾಂಧಿ ಅವರಂತೆ ಪೂರ್ಣ ಪ್ರಮಾಣದಲ್ಲಿ ಬಡವರ ಪರವಾದಂಥದ್ದು, ಹಿಂದುಳಿದರ ಪರವಾದಂಥದ್ದು, ದಲಿತರ ಪರವಾದಂಥದ್ದು, ಮೈನಾರಿಟಿಗಳ ಪರವಾದಂಥದ್ದು, ಮೊಹಬ್ಬತ್ ಕಿ ದುಕಾನ್, ಪ್ರೇಮದ ಅಂಗಡಿ ತೆಗೆದುಬಿಟ್ಟಿದ್ದಾರೆ. ಎಲ್ಲರೂ ಕೂಡಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಜನಸಾಮಾನ್ಯರಿಗೆ ಅದರಲ್ಲೂ ಬಡವರಿಗೆ ಅತ್ಯಂತ ನಿಯರೆಸ್ಟ್ ಆಗಲಿಕ್ಕಿದ್ದಾರೆ. ಇದೇ ವಿಷಯ ತೆಗೆದುಕೊಂಡು ಈಗ 2027ರ ಈ ಒಂದು ಬುಲ್ಡೋಜರ್ ಸಂಸ್ಕೃತಿ ವಿರುದ್ಧ 80-20 ವಿರುದ್ಧ ಇವತ್ತು ಇಳಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಗೊತ್ತದೆ, ಉತ್ತರ ಪ್ರದೇಶಲ್ಲ ಬುಲ್ಡೋಜರ್ ಸಂಸ್ಕೃತಿಯನ್ನು ಹುಟ್ಟಾಕಿದ್ದಾರೆ. ತಮ್ಮ ವಿರೋಧಿಗಳು ಹೆಣ್ಣಿದಾಗ ಬುಲ್ಡೋಜರ್ ಉಪಯೋಗ ಮಾಡ್ಕೊಂಡ್ಬಿಡುವಂಥದ್ದು, ಜೊತೆಗೆ 80-20 ಅನ್ನುವಂಥ ಒಂದು ನಾಟಕ ಮಾಡ್ತಾ ಇದ್ದಾರೆ. ಇದರಿಂದ ದೇಶ ಒಡೆದು ಹೋಗಿದೆ, ಕಲುಷಿತ ಆಗಿದೆ. ಇವತ್ತು ಹಿಂದೂ ಮುಸ್ಲಿಮ್ಗಳಿಗಾಗಿರ್ಬೋದು, ಮೈನಾರಿಟಿಗಳ ಹಿಂದುಳಿದ ಜನಗಳಿಗಾಗಿರ್ಬೋದು ಮೊದಲಿನ ಪ್ರೀತಿ ಉಳಿದಿಲ್ಲ. ಇವತ್ತು ದಿಟ್ಟವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಈ ಹಿನ್ನೆಲೆಯಲ್ಲೇ ಈ ಹೋರಾಟವನ್ನು ನಡೆಸಿದ್ದಾರೆ. ಇಡೀ ತಮ್ಮ ಜೀವವನ್ನು ಒತ್ತೆ ಇಟ್ಟಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ RSS ಸಂಘಟನೆ ಸಾಮಾನ್ಯ ಇಲ್ಲ ದೇಶದಲ್ಲ. ಇಡೀ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ಟಿದ ಕಾಂಗ್ರೆಸ್ ಅದ, ಹಿಂದಿನ ಕಾಂಗ್ರೆಸ್ ಅದ. ಒಂದು ನೆಲಗಟ್ಟಿನ ಹೇಳೋದಾದ್ರೆ ಎಲ್ಲ ಕಡೆಯೂ ಈ ಒಂದು ರಾಮ ಭಕ್ತರಿದ್ದಾರೆ. ಬಟ್ ರಾಮ ಭಕ್ತರಿದ್ದರೂ ಸಹಿತ ಅಯೋಧ್ಯೆ ಇವತ್ತು ಈ ಒಂದು BJPಗೆ ಒಲದಿಲ್ಲ ಅನ್ನೋದನ್ನು ನೆನಪಿಡಬೇಕಾಗಿದೆ. ಅದೇ ರೀತಿ ಬನಾರಸ್ ಸುತ್ತಮುತ್ತಲು 9 ಕ್ಷೇತ್ರಗಳಲ್ಲೇ ಈ ಒಂದು ರಾಮ ಒಲದಿಲ್ಲ ಅವರಿಗೆ ಅಂತೇಳಿ BJPಗರಿಗೆ. ಇದು ಯಾವ ಹಿಂದುತ್ವವನ್ನು ಇಟ್ಟುಕೊಂಡು ಈ ನಮ್ಮ ಯೋಗಿ ಮತ್ತು ಮೋದಿ ಅವರು ಹೋರಾಟ ಮಾಡಿದ್ರು ಅವು ಎರಡಕ್ಕೂ ಇವತ್ತು ಹೊಡೆದು ಬಿದ್ದಿದೆ. ಇದು ತಪ್ಪದ ಹಿಂದುತ್ವ ಅಲ್ಲ, ಪ್ರೀತಿ ವಿಶ್ವಾಸ ಗೆಲ್ರಿ ಅಂತೇಳಿ ಈ ವಿಷಯ ತೆಗೆದುಕೊಂಡ ಇವತ್ತು ನಡೆದ ಹೆಜ್ಜೆ ನಿಜವಾಗಿ ಪಾಸಿಟಿವ್ ಪೊಲಿಟಿಕ್ಸ್ ಒಂದು ದೊಡ್ಡ ಸಾಕ್ಷಿ ಆಗ್ಲಿಕ್ಕತ್ತದೆ ಇವತ್ತು ಆಗ್ಯದ. ಯಾಕಂದ್ರೆ ಇನ್ನೊಂದು ಪಕ್ಷನ ಒಡೆದೋ ಮತ್ತೇನೋ ಮಾಡ್ಯೋ ತಮ್ಮ ಸರ್ಕಾರ ರಚನೆ ಮಾಡಿ ಅವ್ರಿಗೆ ಪ್ಲೀಸ್ ಆಗುವಂಥ ಆಡಳಿತ ಮಾಡ್ತಾ ಹೋಗಿ ಅವ್ರು ಹೇಳಿದ್ರೆ ಎಸ್ ಅಂತ ಹೋಗಿಂತಲೂ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವು ವಿರೋಧಿಗಳಾಗಿನ ನಮ್ಮ ಪಕ್ಷವನ್ನು ಕಟ್ಟಿಕೊಳ್ಳೋಣ, ವಿರೋಧನ ಕಟ್ಟಿಕೊಳ್ಳೋಣ. ಜೊತೆಗೆ ಈ ಮೋದಿ ಮತ್ತು ಅದರ ಜೊತೆಗೆ ನಮ್ಮ ಯೋಗಿ ಆದಿತ್ಯನಾಥ್ ವಿರೋಧವಾಗಿ 80-20 ಏನದ ಬುಲ್ಡೋಜರ್ ಏನದ. ಸ್ವತಃ ಮೋದಿ ಅವರು ಹೇಳಿಕೊಂಡಿದ್ದು ರಾಮ ಮಂದಿರಕ್ಕೆ ಬುಲ್ಡೋಜರ್ ಹಚ್ತಾರೆ ಇವರು ಅಂತ. ನಾವು ರಾಮ ಮಂದಿರ ಬುಲ್ಡೋಜರ್ ಹಚ್ಚೋರಲ್ಲ, ರಾಮ ಮಂದಿರವನ್ನು ಪೂರ್ಣ ಕಟ್ಟೋರು ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನವನ್ನು ಈ ಸಲ ಮಾಡ್ತಾ ಇದ್ದಾರೆ ಈ ರಾಹುಲ್ ಮತ್ತು ಅಖಿಲೇಶ್ ಯಾದವ್ ಅವರು. ಯಾಕೆಂದ್ರೆ ಅರ್ಧ ಇದ್ದಾಗನೇ ನಮ್ಮ ಮೋದಿಯವರು ನಮ್ಮ ಪೊಲಿಟಿಕಲ್ ಲಾಭಕ್ಕಾಗಿ ರಾಮನ ಸಹಿತ ಬೆಳೆಸ್ಕೊಂಡಿದ್ದು ನಾವು ನೋಡಿದ್ದೀವಿ. ಅದು ಅಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ. ಈಗ ಉತ್ತರ ಪ್ರದೇಶದ್ದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕೊಡಲಿ. ಅವ್ರಿಗೆ ಬೇಕಾಗಿದ್ದು ಮುಖ್ಯವಾಗಿ ರಾಮ ಮಂದಿರ ಅಂತಲ್ಲ, 370 ಅಂತಲ್ಲ, ಅವ್ರಿಗೆ ಬೇಕಾಗಿದ್ದು ಹೊಟ್ಟೆಗೆ ಹಿಟ್ಟು ಬೇಕಾಗಿದೆ, ಬದುಕಬೇಕಾಗಿದೆ, ಆ ಗ್ಯಾರಂಟಿಗಳು ಬೇಕಾಗಿದ್ದಾವೆ. ಏನೋ ಎಲ್ಲ ತಪ್ಪಿದ ಒಂದು ಸ್ವಲ್ಪ ಈ ಸಲ ಅದನ್ನು ದೊಡ್ಡದಾಗಿ ಮಾಡಿಕೊಂಡು ನೀವು ಕೊಡಿ ಅದನ್ನು 25 ಗ್ಯಾರಂಟಿಗಳನ್ನು 30 ಲಕ್ಷ ಹುದ್ದೆಗಳನ್ನ ಖಾಲಿದಾವ ಅವು ಉದ್ಯೋಗ ಕೊಡ್ರಿ ಈ ರೀತಿಯಾಗಿ ಶುರು ಮಾಡೋರಿದ್ದಾರೆ. ಮತ್ತು ಅಗ್ನಿಪಥ್ ಅಥವಾ ಅಗ್ನಿವೀರ್ ಅಂತ ಏನದ ಅದು ಕ್ಯಾನ್ಸಲ್ ಮಾಡಿರಿ. ಇನ್ನೂ ಅನೇಕ ದೋಷಗಳಿದ್ದಾವೆ. ಅವುಗಳನ್ನೆಲ್ಲ ತೆಗೆದುಕೊಂಡು ಈ ಆಡಳಿತ 10 ವರ್ಷದಲ್ಲಿ ಏನೇನು ಸೋಲಾಗ್ಯದ ಮೋದಿ ಅವರು ಅವುಗಳನ್ನೆಲ್ಲ ತೆಗೆದುಕೊಂಡ ಈ ಮುಂದಿನ ದಿನಗಳು ಹೋರಾಟ ಮಾಡುವಂಥ ಒಂದು ದೊಡ್ಡ ಪ್ಲ್ಯಾನನ್ನು ಹಾಕ್ಕೊಂಡ ಇವತ್ತು ನಾವು ಉತ್ತರ ಪ್ರದೇಶದಲ್ಲೇ ರಾಹುಲ್ ಗಾಂಧಿ ಅವರು ಈ ಯೋಗಿ ವಿರೋಧವಾಗಿ ಮತ್ತು ಮೋದಿ ಅವರ ವಿರೋಧವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಇದು ಈ ದೇಶದ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯ ಹೆಜ್ಜೆ. ಇದಕ್ಕೆ ಇರುತ್ತಿರೋಂಥ ಒಂದು ಪಾಸಿಟಿವ್ ಆದ ಉತ್ತರ BJPಗೆ ಬರಬೇಕಾಗಿದ್ದೇನಪ್ಪ ಅಂದ್ರೆ ಅವರು ಸಹ ಈ ಗ್ಯಾರಂಟಿಗಳಿಗೆ ಏನು ಮಾಡೋಕ್ಕೆ ಸಾಧ್ಯ ಅದ. 25 ಗ್ಯಾರಂಟಿ ಕೊಡ್ತಾನಿದ್ರು, ಅದರಲ್ಲಿ ಇವ್ರಿಗೆ ಏನು ಸಾಧ್ಯ ಅಂತ. ಗ್ಯಾರಂಟಿಗಳಿಂದ ದೇಶ ಹಾಳಾಗ್ತದೆ ಅನ್ನುವಂಥ ಒಂದು ವಾದನ ಮಾಡ್ತಾ ಇದ್ದಾರೆ. ತಪ್ಪಿದು, ಕಂಪ್ಲೀಟ್ಲಿ ರಾಂಗ್ ಅನ್ನೋ ಮೆಸೇಜನ್ನು ರಾಹುಲ್ ಗಾಂಧಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಯಾಕಂತಂದ್ರೆ ನೀವು ಇಲ್ಲಿವರೆಗೆ ಮಾಡಿದ್ದು ಏನು? ಕಳೆದ 10 ವರ್ಷಗಳಿಂದ ಕಾರ್ಪೊರೇಟ್ಗಳಿಗೆ ಲಕ್ಷಾವಧಿ ಕೋಟಿಗಳ ದುಡ್ಡನ್ನು ರಿಟರ್ನ್ ಅಪ್ ಮಾಡಿದ್ರಿ, ಕೊಟ್ರಿ, ಮಾಡಿ ಆ ದುಡ್ಡಿನಲ್ಲೇ ನಾವು